ಈಗ ಕೆಲವೇ ನಿಮಿಷಗಳ ಹಿಂದೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಸಂಸದೆ ಸುಮಲತಾ ಅಂಬರೀಶ್ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಸುಮಲತಾ ಅವರ ಅಸಮಾಧಾನವನ್ನು ತಣಿಸೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರ ರಂಗ ಪ್ರವೇಶ ಆಗಿದೆ. ಸುಮಲತಾ ಅವರ ನಿವಾಸಕ್ಕೆ ಆಗಮಿಸಿದಂತಹ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ನಿವಾಸದಲ್ಲಿ ಈಗ ಮಾತುಕತೆಯನ್ನು ನಡೆಸುತ್ತಿದ್ದಾರೆ. ನೋಡಿ, ಸುಮಲತಾ ಅಂಬರೀಶ್ ಅವರನ್ನ ಭೇಟಿಯಾದಂತಹ ಸಂದರ್ಭದ ಫೋಟೋ ಹೂಗುಚ್ಛವನ್ನ ನೀಡಿ ಅಲ್ಲಿ ಬರಮಾಡಿಕೊಳ್ಳಲಾಗಿದೆ. ಸುಮಲತಾ ಅಂಬರೀಶ್ ಅವರು ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನ ಕೊಡ್ತಾರ, ಬಹಳ ಕುತೂಹಲ ಇದೆ. 3ನೇ ತಾರೀಕು ನನ್ನ ನಿರ್ಧಾರವನ್ನ ತಿಳಿಸ್ತೀನಿ ಅಂತೇಳಿ ನಿನ್ನೆ ಅವರು ತಿಳಿಸಿದ್ರು. ಇನ್ನು 3 ದಿನ ಬಾಕಿ ಇದೆ. ಇದರ ನಡುವೆ ಈಗ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಜೆ.ಪಿ. ನಗರದಲ್ಲಿರುವಂತಹ ಸುಮಲತಾ ಅಂಬರೀಶ್ ಅವರ ನಿವಾಸಕ್ಕೆ ಆಗಮಿಸಿ ಮಾತುಕತೆಯನ್ನು ನಡೆಸುತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಮಧ್ಯಾಹ್ನದಿಂದಲೂ ಕೂಡ ಸುಮಲತಾ ಅಂಬರೀಶ್ ಅವರ ನಿವಾಸದಿಂದಲೇ ಲೈವ್ ರಿಪೋರ್ಟ್ ಅನ್ನು ಮಾಡ್ತಾ ಇರುವಂತ ನನ್ನ ಸಹೋದರಿ ರಂಜಿತ್ ಈಗಲೂ ಕೂಡ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಏನ್ ಚರ್ಚೆ ಆಗ್ತಾ ಇರಬಹುದು, ಏನು ನಿರ್ಧಾರವನ್ನು ತೆಗೆದುಕೊಳ್ಬಹುದು ಸುಮಲತಾ ಅವರು? ಖಂಡಿತವಾಗ್ಲೂ ಕೂಡ ನಾಗೇಂದ್ರ ಬಾಬು, ರಾಜಕಾರಣದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರಲ್ಲ ಅನ್ನೋದಕ್ಕೆ ಇವತ್ತಿನ ಘಟನೆಯೇ ಸಾಕ್ಷಿಯಾಗಿದೆ. ಇದೇ 5 ವರ್ಷದ ಹಿಂದೆ ಸುಮಲತಾ ಅಂಬರೀಶ್ ಮತ್ತೆ ಕುಮಾರಸ್ವಾಮಿ ಎಷ್ಟು ಜಿದ್ದಿನ ಆ ಒಂದು ಅಖಾಡದಲ್ಲಿದ್ರು ಅನ್ನೋದನ್ನು ನಾವು ಗಮನಿಸಿದ್ದೀವಿ. ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆಯಲ್ಲಿದ್ದಾಗ ಈಗ ಅದೆಲ್ಲವನ್ನು ಕೂಡ ಮರೆತು ಕುಮಾರಸ್ವಾಮಿ ಅವರು ಸುಮಲತಾ ಅವರ ಮನೆಗೆ ಕೆಲವು ನಿಮಿಷಗಳ ಹಿಂದೆ ಬಂದು ಅವರ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಒಬ್ಬರೇ ಬಂದರು, ಶರವಣ ಅವರು ಮೊದಲು ಬಂದರು, ಅದಾದ ನಂತರ ಕುಮಾರಸ್ವಾಮಿ ಅವರು ಬರ್ತಾರೆ. ಬಂದ ತಕ್ಷಣ ಅವರನ್ನು ರಾಕ್ಲೈನ್ ವೆಂಕಟೇಶ್ ಮತ್ತು ಸುಮಲತಾ ಅಂಬರೀಶ್ ಅವರ ಸುಪುತ್ರ ಅಭಿಷೇಕ್ ಅಂಬರೀಶ್ ಅವರು ಬರಮಾಡಿಕೊಳ್ತಾರೆ. ಅದಾದ ನಂತರ ಸುಮಲತಾ ಅಂಬರೀಶ್ ಅವರು ಅವ್ರನ್ನ ಕೈ ಮುಗಿದು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆ ನಂತರ ಚರ್ಚೆ ಭಾರಿ ಕುತೂಹಲ ಅಂತ ಹೇಳಿದ್ರೆ, ಸುಮಲತಾ ಅಂಬರೀಶ್ ಅವರು ಮಂಡ್ಯದಿಂದ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಅನ್ನುವ ಒಂದು ವಿಚಾರ ಇದೆಯಲ್ಲ. ಕುಮಾರಸ್ವಾಮಿ ಅವರು ಎಲ್ಲ ಒಂದು ಕಡೆಯಲ್ಲಿ ಎಲ್ಲರನ್ನ ಒಟ್ಟಾಗಿ ಮೈತ್ರಿ ಅಭ್ಯರ್ಥಿಯಲ್ಲಿ ಆಗಿ ಅವರು ಕಣದಲ್ಲಿರೋದ್ರಿಂದ ಎಲ್ಲರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕಾಗಿರೋದ್ರಿಂದ ನಿನ್ನೆ ಅಷ್ಟೇ ನಾರಾಯಣಗೌಡರನ್ನ ಭೇಟಿಯಾಗಿದ್ರು ಅವರು. ಇವತ್ತು ಸುಮಲತಾ ಅವ್ರನ್ನ ಭೇಟಿಯಾಗುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಮತ್ತೆ ನಾವು ಅವರ ಕೈ ಬಲಪಡಿಸಬೇಕು, ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು. ಹಾಗಾಗಿ ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ, ಹಾಗಾಗಿ ನಿಮ್ಮ ಬೆಂಬಲ ನಮಗೆ ಬೇಕು. ನಮ್ಮ ಬಳಿ ಖುದ್ದಾಗಿ ಮಾತಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ, ಸುಮಲತಾ ಅವರಿಗೆ ಉತ್ತಮವಾದಂಥ ಸ್ಥಾನಮಾನ ಗೌರವವನ್ನು ಕೊಡುವ ನಿಟ್ಟಿನಲ್ಲಿ. ಆ ಕಾರಣದಿಂದ ಯಾವುದೇ ಕಾರಣಕ್ಕೂ ಕೂಡ ನೀವು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಬೇಡಿ ಅನ್ನೋದನ್ನು ಸುಮಲತಾ ಅವರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನು ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಕುಮಾರಸ್ವಾಮಿ ಅವರಿಗೆ ಈ ಬಾರಿ ನಾವು ಗಮನಿಸ್ತಾ ಇದ್ದಂಗೆ ತ್ರಿಕೋನ ಸ್ಪರ್ಧೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಆತಂಕ ಇದೆ. ಸುಮಲತಾ ಅವರು ಏನೇ ಹೇಳಿದ್ರು ಕೂಡ ಅವ್ರದ್ದೊಂದು ಸ್ಟ್ರಾಂಗ್ ಬೆಲ್ಟ್ ಇದೆ ಮಂಡ್ಯದಲ್ಲಿ. ಕಳೆದ ಬಾರಿ ಸ್ವಾಭಿಮಾನಿ ಓಟ್ಗಳು ಸುಮಲತಾ ಅವರಿಗೆ ಬಿದ್ದು 1,70,000 ಮತಗಳ ಅಂತರದಿಂದ ಗೆದ್ದಿದ್ದಂಥ ಸುಮಲತಾ ಈ ಬಾರಿಯೂ ಕೂಡ ಒಂದು ವೇಳೆ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೆ ಆದರೆ ಅಲ್ಲಿ ಕೆಲ ಓಟ್ಗಳು ಸ್ಪ್ಲಿಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರು ಈ ಒಂದು ನಿಟ್ಟಿನಲ್ಲಿ ಬಂದಿದ್ದಾರೆ. ಬಂದು ಮಾತುಕತೆ ನಡೀತಾ ಇದೆ. ಸುಮಲತಾ ಅವ್ರನ್ನ ಮನವೊಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 4ನೇ ತಾರೀಕು ಕೊನೆಯ ದಿನ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಇರೋದ್ರಿಂದ ಸುಮಲತಾ ಅಂಬರೀಶ್ ಅವರು 3ನೇ ತಾರೀಕು ತನ್ನ ನಿರ್ಧಾರ ಏನು ಅಂತೇಳಿ ಮಂಡ್ಯದ ನೆಲದಲ್ಲೇ, ನನಗೆ ರಾಜಕೀಯ ಭವಿಷ್ಯವನ್ನು ಕೊಟ್ಟಂತ ಮಂಡ್ಯದ ನೆಲದಲ್ಲೇ ತನ್ನ ತೀರ್ಮಾನವನ್ನು ಹೇಳ್ತೀನಿ ಅನ್ನೋದನ್ನು ಹೇಳಿದ್ದಾರೆ. ಆಲ್ರೆಡಿ ಸುಮಲತಾ ಅವರ ಬೆಂಬಲಿಗರು ಹೇಳಿರೋದು, ನೀವು ಸ್ವತಂತ್ರ ಅಭ್ಯರ್ಥಿಯಾಗಿ ಮಂಡ್ಯ ಕಣದಲ್ಲಿ ಅಖಾಡಕ್ಕಿಳೀರಿ, ನಾವು ನಿಮ್ಮನ್ನು ಬೆಂಬಲಿಸ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನು ಸೋಲೋದಕ್ಕೆ ನಾವು ಬಿಡೋದಿಲ್ಲ, ನಿಮ್ಮದೇ ಆದಂಥ ವರ್ಚಸ್ಸಿದೆ, ಹಾಗಾಗಿ ಅಂಬರೀಶ್ ಅವರ ಅಭಿಮಾನಿಗಳು ನಾವೆಲ್ಲರೂ ಕೂಡ ನಿಮ್ಮ ಜೊತೆಲಿರೋದ್ರಿಂದ ನೀವು ಅನಾಯಾಸವಾಗಿ ಗೆಲ್ಲಬಹುದು ಅನ್ನೋದನ್ನು ಹೇಳಿದ್ದಾರೆ. ಸುಮಲತಾ ಅಂಬರೀಶ್ ಅವರು ಇದೆಲ್ಲವನ್ನು ಕೂಡ ಮನಗಂಡು ತಮ್ಮ ಹಿತೈಷಿಗಳ ಜೊತೆಗೆ ಮೀಟಿಂಗ್ ಮೇಲೆ ಮೀಟಿಂಗನ್ನು ಮಾಡಿ 3ನೇ ತಾರೀಕು ಮಂಡ್ಯದಲ್ಲೇ ತಮ್ಮ ತೀರ್ಮಾನವನ್ನು ತಿಳಿಸ್ತಾರೆ. ಅದರ ಮುಂಚಿತವಾಗಿ ಈಗ ಕುಮಾರಸ್ವಾಮಿ ಅವರು ಭೇಟಿ ಮಾಡಿದ್ದಾರೆ. ನೋಡಬೇಕು ನಾಗೇಂದ್ರ ಬಾಬು, 2019ರ ಚುನಾವಣೆಯಲ್ಲಿ ಸುಮಲತಾ ಅಂಬರೀಶ್ ಅವರ ಮೇಲೆ ವೈಯಕ್ತಿಕವಾಗಿ ಕೆಲ ಟೀಕೆಗಳನ್ನು ಮಾಡಿದ್ರು, ಮತ್ತು ಕೀಳಾಗಿ ಪದ ಪ್ರಯೋಗಗಳನ್ನು ಮಾಡುವ ಮೂಲಕ ಅದೇ ವಿಚಾರವನ್ನು ಇಟ್ಕೊಂಡು ಸುಮಲತಾ ಅವರು ಚುನಾವಣೆಯನ್ನು ಎದುರಿಸಿ ಅಭೂತಪೂರ್ವವಾಗಿ ಗೆದ್ದಿದ್ರು.
ಆದರೆ ಸನ್ನಿವೇಶ ಈಗ ಹಾಗಿಲ್ಲ. ರಾಜಕಾರಣ ನಿಂತ ನೀರಲ್ಲ, ಹರಿಯುವ ನೀರು. ಆ ಕಾರಣದಿಂದ ಸುಮಲತಾ ಮತ್ತು ಕುಮಾರಸ್ವಾಮಿ ಈಗ ಒಂದೇ NDA ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಕಣದಲ್ಲಿರೋದ್ರಿಂದಾಗಿ ಸುಮಲತಾ ಅವರ ಬೆಂಬಲವೂ ಕೂಡ ಬೇಕಾಗುತ್ತೆ. ಆ ಕಾರಣದಿಂದ ಕುಮಾರಸ್ವಾಮಿ ಅವರು ಅವ್ರನ್ನ ಮನವೊಲಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಂಡಾಯವಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮತ್ತು ನಿಮಗೆ ಸ್ಥಾನಮಾನ ಗೌರವ ಕೊಡೋ ನಿಟ್ಟಿನಲ್ಲಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿದೆ. ನಾವು ಪ್ರಧಾನಿ ಮತ್ತು ಅಮಿತ್ ಶಾ ಅವ್ರನ್ನ ಭೇಟಿಯಾದಾಗ ಅವರು ಅದನ್ನೇ ಹೇಳಿದ್ದಾರೆ, ಸುಮಲತಾ ಅವರಿಗೆ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಕೊಡ್ತೀವಿ ಅನ್ನೋದು. ಅದನ್ನು ಮನವರಿಕೆ ಮಾಡೋ ಪ್ರಯತ್ನವನ್ನು ಈಗ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ. ಆದರೆ ಸುಮಲತಾ ತಮ್ಮ ನಿರ್ಧಾರವನ್ನು ಇನ್ನೂ ಕೂಡ ನಿಗೂಢವಾಗಿ ಇಟ್ಕೊಂಡಿದ್ದಾರೆ. ಅವರೆಲ್ಲರೂ ಹೇಳಿರೋದನ್ನು ಕೇಳಿ ನಂತರ ಮಂಡ್ಯದಲ್ಲಿ ತಮ್ಮ ಹಿತೈಷಿಗಳು ಏನೇನು ಹೇಳಿದ್ರು, ಬೆಂಬಲಿಗರು ಏನೇನು ಹೇಳಿದ್ರು, ಅದೆಲ್ಲದರ ಮೇಲೆ ತಮ್ಮ ರಾಜಕೀಯವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಒಂದೊಂದು ಭಾಳ ಕ್ಲಿಯರ್ ಆಗಿದೆ, ಸುಮಲತಾ ಅವರ ರಾಜಕೀಯ ಭವಿಷ್ಯವನ್ನು ನಿರ್ಧಾರ ಮಾಡುವಂಥ ಸಮಯ ಇದು. ಒಂದು ವೇಳೆ ಅವರು ಸ್ಪರ್ಧೆ ಮಾಡಿ ಒಂದು ವೇಳೆ ಸೋತೋದ್ರೆ ಭವಿಷ್ಯವೇ, ಅವರ ರಾಜಕೀಯ ಭವಿಷ್ಯವೇ ಅಲ್ಲಿಗೆ ನಿಂತು ಹೋಗ್ಬೋದು. ಅಥವಾ ಅವರು BJP ಹೇಳಿದಂತೆ ಸ್ವಲ್ಪ ಕಾಯಿರಿ, ಮುಂದೆ ನಿಮಗೆ ಅವಕಾಶಗಳಿದೆ ಅನ್ನೋ ತೀರ್ಮಾನಕ್ಕೆ ಬಂದರೆ ಅವ್ರನ್ನ ಪರಿಷತ್ತಿಗಾಗಿರ್ಬೋದು ಅಥವಾ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡುವಂಥ ಒಂದಿಷ್ಟು ಅವಕಾಶಗಳು ಬಂದರೂ ಬರ್ಬೋದು. ಇದೆಲ್ಲವನ್ನು ಕೂಡ ಮನಗಂಡು ಸುಮಲತಾ ಅವರು ಇವತ್ತು ಯಾವ ತೀರ್ಮಾನ ತೆಗೆದುಕೊಳ್ತಾರೆ, 3ನೇ ತಾರೀಕು ಮಂಡ್ಯದಲ್ಲಿ ಏನು ಹೇಳ್ತಾರೆ ಅನ್ನೋದು ಭಾರಿ ಕುತೂಹಲ. ಕುಮಾರಸ್ವಾಮಿ ಅವರನ್ನ ಮನವೊಲಿಸೋ ಪ್ರಯತ್ನ ಅಂತೂ ಈಗ ಮಾಡ್ತಾ ಇದ್ದಾರೆ. ಸುಮಾರು 15 ನಿಮಿಷದಿಂದಲೂ ಕೂಡ ಕುಮಾರಸ್ವಾಮಿ ಮತ್ತು ಸುಮಲತಾ ಅವರು 1-to-1 ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಆಲ್ರೆಡಿ ಅಭಿಪ್ರಾಯವನ್ನು ಸಂಗ್ರಹಿಸಿರುವಂಥ ಸುಮಲತಾ ಈಗ ಯಾವ ತೀರ್ಮಾನಕ್ಕೆ ಬರ್ತಾರೆ, ಕುಮಾರಸ್ವಾಮಿ ಅವರಿಗೆ ಏನು ಅಶ್ಯೂರೆನ್ಸ್ ಕೊಡ್ತಾರೆ ಅನ್ನೋದೇ ಭಾರಿ ಕುತೂಹಲ ಇರೋದು ನಾಗೇಂದ್ರ ಬಾಬು. ಸದ್ಯಕ್ಕಂತೂ ಅವರ ನಡೆ ಭಾರಿ ನಿಗೂಢವಾಗಿದೆ. ಮತ್ತು ಚಾಣಾಕ್ಷ ರಾಜಕಾರಣಿ ಸುಮಲತಾ ಎಲ್ಲ ಏರಿಳಿತಗಳನ್ನು ಕೂಡ ನೋಡ್ತಾ ಇದ್ದಾರೆ. BJPಯ ಪಾರ್ಟಿಯನ್ನು ಮುಂದೆ ತನಗೆ ಅವಕಾಶ ಸಿಗದೇ ಇದ್ದರೆ ನನ್ನನ್ನೇ ಹೇಗೆ ಅವರು ಪ್ರೊಜೆಕ್ಟ್ ಮಾಡಬಹುದು, ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ. ಸದ್ಯಕ್ಕಂತೂ ಈಗ ಭಾರಿ ಕುತೂಹಲ ಇದೆ. ಮಾಧ್ಯಮದವರೆಲ್ಲರೂ ಕೂಡ ನಾವು ಕುಮಾರಸ್ವಾಮಿ ಅವರು ಮಾತುಕತೆ ಒಳಗಡೆ ಮುಗಿಸಿ ಬಂದು ಹೊರಗಡೆ ಏನು ಹೇಳ್ತಾರೆ ಅನ್ನೋದನ್ನ ಎದುರು ನೋಡ್ತಾ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ ಅವರು ಹೊರಗಡೆ ಬಂದು ಮಾಧ್ಯಮದ ಮುಂದೆ ಮಾತಾಡುವಂಥ ಸಾಧ್ಯತೆ ಇದೆ. ಆದರೆ ಸುಮಲತಾ ಅವರು ಮಾತ್ರ ಇದೆಲ್ಲವನ್ನು ಕೂಡ ಆಲಿಸಿ 3ನೇ ತಾರೀಕು ಮಂಡ್ಯದಲ್ಲಿ ತನ್ನ ತೀರ್ಮಾನ ಏನು ಅಂತ ಹೇಳಿ ತಿಳಿಸ್ತಾರೆ ನಾಗೇಂದ್ರ ಬಾಬು. ಓಕೆ ರಂಜಿತ್, ನೋಡಿ ಈಗ ಕುಮಾರಸ್ವಾಮಿ ಅವರು ಬಂದು ಭೇಟಿ ಮಾಡೋದ್ರಲ್ಲಿ ನಂದೇನು ಅಭ್ಯಂತರ ಇಲ್ಲ, ಆಲ್ವೇಸ್ ವೆಲ್ಕಮ್ ಅಂತ ಹೇಳ್ತೀನಿ ಅಂತ ನಿನ್ನೆ ಅವರು ಮಾಧ್ಯಮಗಳಿಗೆ ಮಾತನಾಡಿಸುವಂಥ ಸಂದರ್ಭದಲ್ಲಿ ನೀವೇ ಪ್ರಶ್ನೆನ ಕೂಡ ಮಾಡಿದ್ರಿ, ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ರಿ. ಈಗ ಅವರು ಬಂದಿದ್ದಾರೆ, ಆ ಮೂಲಕ ಈಗ ಅವರು ಅಸಮಾಧಾನ ತಣಿಸುತ್ತಾ ಕುಮಾರಸ್ವಾಮಿ ಅವರು ಈಗ ಮನೆಗೆ ಬಂದಿದ್ದಾರೆ 5 ವರ್ಷದ ಬಳಿಕ. ನೋಡಿ ಈಗ ಮಂಡ್ಯ ಒಂದು ಕಡೆ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ನಿಂತಿರುವಂಥದ್ದು, ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಒಂದು ವೇಳೆ ಸುಮಲತಾ ಅವರು ತಮ್ಮ ನಿರ್ಧಾರವನ್ನು ಒಂದು ರೀತಿಯಲ್ಲಿ ತೆಗೆದುಕೊಂಡು ಹೋಗೋದೇ ಆದರೆ ಪೆಟ್ಟು ಯಾರಿಗೆ ಬೀಳುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಈ ನಿಟ್ಟಿನಲ್ಲಿ ನೆನ್ನೆ ಹೇಳಿದರು, ಬೆಂಬಲಿಗರ ಹಾಗೂ ಕಾರ್ಯಕರ್ತರ ತೀರ್ಮಾನವೇ ನನ್ನ ಅಂತಿಮ ತೀರ್ಮಾನ ಅಂತೇಳಿ. ಕುಮಾರಸ್ವಾಮಿ ಅವರು ಅವರನ್ನು ಮನವೊಲಿಸುವ ವಿಚಾರದಲ್ಲಿ ಯಶಸ್ವಿ ಆಗುವ ಸಂದರ್ಭ, ಆ ಒಂದು ಸಾಧ್ಯತೆ ಏನಾದರೂ ಕಂಡು ಬರ್ತಾ ಇದೆಯಾ ರಂಜಿತ್? ನಾಗೇಂದ್ರ ಬಾಬು, ಒಂದು ವಿಚಾರವನ್ನು ನಾವಿಲ್ಲಿ ತಿಳ್ಕೋಬೇಕು. ಸುಮಲತಾ ಅವರಿಗೆ ಮಂಡ್ಯದಲ್ಲಿ ಅವರದ್ದೇ ಆದಂಥ ಒಂದು ವರ್ಚಸ್ಸಿದೆ. ಸುಮಲತಾ ಅಂಬರೀಶ್ ಅವರು ಕಳೆದ ಬಾರಿ ತಮ್ಮ ಆಪ್ತ ಸಚ್ಚಿದಾನಂದ ಅವರಿಗೆ ಟಿಕೆಟ್ ಕೇಳಿದ್ರು, ಕೊಟ್ಟರು. ಕೆಲ ಕಡೆಗಳಲ್ಲಿ ತಮ್ಮ ಆಪ್ತರಿಗೆ ಟಿಕೆಟ್ ಕೇಳಿದ್ರು, ಆದರೆ ಟಿಕೆಟ್ ಕೊಟ್ಟಿರಲಿಲ್ಲ. ಸುಮಲತಾ ಅಂಬರೀಶ್ ಅವರು ಆ ಮೂಲಕ ತಮ್ಮ ಬೆಂಬಲಿತ ಅಭ್ಯರ್ಥಿಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿದ್ರೆ ನಾನು ಅವ್ರನ್ನ ಗೆಲ್ಸ್ಕೊಂಡು ಬರ್ತಾ ಇದ್ದೆ, ನಂದು ಕೂಡ ವರ್ಚಸ್ಸಿದೆ, ನಂದು ಕೂಡ ಮಂಡ್ಯದಲ್ಲಿ ಹೋಲ್ಡ್ ಇದೆ ಅನ್ನೋದನ್ನು ಪದೇ ಹೇಳ್ತಾ ಇದ್ರು. ಇದೆಲ್ಲವನ್ನು ಕೂಡ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂಥ ಕುಮಾರಸ್ವಾಮಿ ಈಗ ಸುಮಲತಾ ಅವರು ಒಂದು ವೇಳೆ ಬಂಡಾಯವಾಗಿ ಸ್ಪರ್ಧೆ ಮಾಡದ್ದೇ ಆದರೆ ಅದು ಡ್ಯಾಮೇಜ್ ಆಗುತ್ತೆ ಅನ್ನುವ ವಿಚಾರ ಮನಗಂಡಿದ್ದಾರೆ. ಆ ಕಾರಣದಿಂದ ಅವರನ್ನು ಹೊಂದಾಣಿಕೆ ಮಾಡಿಕೊಂಡು ಅಥವಾ ಅವರ ಸಮನ್ವಯತೆಯನ್ನು ನೋಡಿಕೊಂಡು ನಾವು ಮುಂದಕ್ಕೆ ಹೋಗೋಣ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಆ ಕಾರಣದಿಂದ ಈಗ ಅವರು ಬಂದು ಮಾತನಾಡ್ತಾ ಇದ್ದಾರೆ. ಸದ್ಯಕ್ಕೆ ಸುಮಲತಾ ಅವರು ಒಪ್ತಾರೆ ಅನ್ನೋದು ಭಾರಿ ಕುತೂಹಲ. ಅವರು ನಿನ್ನೆ ಮಾತಾಡುವಾಗ ಹೇಳ್ತಾ ಇದ್ರು, ಕಾರ್ಯಕರ್ತರು ಏನು ಹೇಳ್ತಾರೋ ನಾನು ಅದಕ್ಕೆ ಬದ್ಧ ಆಗಿದ್ದೀನಿ, ಮಂಡ್ಯವನ್ನು ಬಿಟ್ಟು ಹೋಗುವಂಥ ಯಾವುದೇ ಸಂದರ್ಭ ಇಲ್ಲ, ಮಂಡ್ಯದಲ್ಲೇ ಇರ್ತೀನಿ, ಮಂಡ್ಯ ಜನರ ಜೊತೆಗೆ ಇರ್ತೀನಿ, ಅಂಬರೀಷ್ ಅವರು ಹೆಂಗಿದ್ರೋ ಹಾಗೆ ನಾನು ಮಂಡ್ಯದ ಒಡನಾಟದೊಂದಿಗೆ ಇರ್ತೀನಿ ಅನ್ನೋದನ್ನು ಹೇಳಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಅವ್ರ ಜೊತೆಯಲ್ಲಿ ಮಾತುಕತೆ ಮಾಡ್ತಾರೆ. ಮತ್ತೆ ಹೈಕಮಾಂಡ್ ಏನು ಹೇಳಿದೆ ಕುಮಾರಸ್ವಾಮಿ ಅವರಿಗೆ, ಸುಮಲತಾ ಅವ್ರನ್ನ ಮುಂದೆ ನಾವು ಹೇಗೆ ನೋಡ್ಕೋತೀವಿ, ಯಾವ ರೀತಿ ಗೌರವಯುತವಾಗಿ ನೋಡ್ಕೋತೀವಿ, ಮತ್ತೆ ಅವ್ರಿಗೆ ಏನೇನು ಅವಕಾಶಗಳನ್ನು ಕೊಡ್ತೀವಿ ಅನ್ನೋದನ್ನು ಸುಮಲತಾ ಅವರ ಮುಂದೆ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಅದರ ಹೊರತಾಗಿಯೂ ಕೂಡ ನೀವು ಹೇಳ್ದಂಗೆ ಈ ಹಿಂದಿನ ಕೆಲ ಬೆಳವಣಿಗೆಗಳಲ್ಲಿ ಸುಮಲತಾ ಮತ್ತು ಕುಮಾರಸ್ವಾಮಿ ಎಷ್ಟೆಷ್ಟು ಜೋರು ಧ್ವನಿಯಲ್ಲಿ ಮಾತಾಡ್ಕೊಂಡಿದ್ರು ಅನ್ನೋದು ಕೂಡ ನಾವು ಕಂಡಿದ್ದೀವಿ. ಮತ್ತು JDS ಪಕ್ಷ ಅವರನ್ನು ಹೇಗೆ ನಡೆಸ್ಕೊಂಡಿತ್ತು ಅನ್ನೋದನ್ನು ಕೂಡ
ಕೂಡ ನಾವು ಕಂಡಿದ್ದೀವಿ. ಶಿವರಾಮೇಗೌಡರಂಥ ನಾಯಕರು, ಮಾಜಿ ಸಂಸದರು ಅವ್ರ ಬಗ್ಗೆ ಆಡಿರುವಂಥ ಮಾತುಗಳು ಕೂಡ ಅವರ ಕಣ್ಮುಂದಿದೆ. ಆದರೆ ಬದಲಾದಂತಹ ರಾಜಕಾರಣದಲ್ಲಿ ಹಾಗಿಲ್ಲ. ಈಗ JDS ಮತ್ತು BJP ಮೈತ್ರಿ ಮಾಡಿಕೊಂಡಿದೆ. ಮತ್ತು ಕುಮಾರಸ್ವಾಮಿ ಅವರು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಈ ಬಾರಿ ನೀವು ನಮ್ಮನ್ನು ಬೆಂಬಲಿಸಿ, ಅಲ್ಲಿ BJPಗೂ ಕೂಡ ಅನುಕೂಲ ಆಗುತ್ತೆ. ಒಂದು ಸ್ಟ್ರಾಂಗ್ ಬೆಲ್ಟ್, ತಾವು ಸಂಸದರಾದ ಮೇಲೆ ಒಂದು BJPಯ ವೋಟರ್ಸ್ ಅಲ್ಲಿ ಇನ್ಕ್ರೀಸ್ ಆಗಿದ್ದಾರೆ. ಆ ಕಾರಣ ಈಗ ನೀವು ನಮ್ಮನ್ನು ಬೆಂಬಲಿಸಿ, ಮುಂದಿನ ದಿನಗಳಲ್ಲಿ ಮತ್ತೂ ಕೂಡ ಅನುಕೂಲ ಆಗುತ್ತೆ ಅನ್ನುವ ಮಾತನ್ನು ಸುಮಲತಾ ಅವರಿಗೆ ಮನವರಿಕೆ ಮಾಡ್ತಾ ಇದ್ದಾರೆ. ಸದ್ಯಕ್ಕಂತೂ ಸುಮಲತಾ ಅವರು ಇವತ್ತೇನು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಅನ್ಸೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರು 3ನೇ ತಾರೀಕು ನಾನು ಏನೇ ಇದ್ರೂ ಕೂಡ ನಾನು ಮಂಡ್ಯದಲ್ಲೇ ಹೇಳೋದು, ಮಂಡ್ಯದಲ್ಲೇ ನಾನು ತೀರ್ಮಾನ ಅನ್ನೋದನ್ನು ಹೇಳಿದ್ದಾರೆ. ಸದ್ಯಕ್ಕೆ ಎಲ್ಲವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಸುಮಲತಾ ಗಮನಿಸ್ತಾ ಇದ್ದಾರೆ. ಕಾರ್ಯಕರ್ತರು ಅವರ ಬೆನ್ನಿಗಿರೋದು ಅವರಿಗೆ ಒಂದು ದೊಡ್ಡ ಶಕ್ತಿಯಾಗಿದೆ. ಬೆಂಬಲಿಗರು ನೀವು ನಿಲ್ಲೇಬೇಕು ಅಂತೇಳಿ ಹೇಳಿರೋದು ಒಂದು ದೊಡ್ಡ ಮಟ್ಟದಲ್ಲಿ ಅವರಿಗೆ ಒಂದು ಬೂಮ್ ಸಿಕ್ಕಿದೆ. ಈ ಕಾರಣದಿಂದ ಸುಮಲತಾ ಅವರ ತೀರ್ಮಾನವೇ ಈಗ ಬಹಳ ನಿಗೂಢವಾಗಿದೆ, ಯಾವ ತೀರ್ಮಾನಕ್ಕೆ ಬರ್ತಾರೆ ಅನ್ನೋದು. ಮತ್ತೆ ನಾವು ನೋಡ್ತಾ ಹೋದ್ರೆ ಸುಮಲತಾ ಒಂದು ವೇಳೆ ರೆಬಲ್ ಆಗಿ BJPಯಿಂದ ಅಥವಾ ಈ ಬೆಂಬಲಿತ ಅಭ್ಯರ್ಥಿ ಏನಿದ್ದಾರೆ ಅಂದರೆ ಹೊರಗಡೆ ಬಂದು ಬಂಡಾಯವಾಗಿ ಸ್ಪರ್ಧೆ ಮಾಡಿದ್ದೆ ಆದರೆ ಅವರ ಗೆಲ್ಲುವಷ್ಟೊಂದು ಈಸಿ ಇದೆಯಾ ಅಂತೇಳಿ ನೋಡಿದಾಗ ಖಂಡಿತವಾಗ್ಲೂ ಕೂಡ ಇಲ್ಲ. ಕಳೆದ ಬಾರಿ ಅವರಿಗೆ ಕಾಂಗ್ರೆಸ್ ಕೂಡ ಆಂತರಿಕವಾಗಿ ಸಪೋರ್ಟ್ ಮಾಡಿತ್ತು, ಅದ್ರ ಜೊತೆಗೆ BJP ಬಾಹ್ಯವಾಗಿ ಸಪೋರ್ಟ್ ಮಾಡಿತ್ತು. ಅದೆಲ್ಲದರ ಹೊರತಾಗಿ ಸುಮಲತಾ ಅವರು ಸ್ವಾಭಿಮಾನಿ ಮತಗಳಿಂದ ಗೆದ್ದಿದ್ರು. ಆದರೆ ಆ ರೀತಿ ವಾತಾವರಣ ಈಗ ಇದೆಯಾ? ಸುಮಲತಾ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋದು ಒಂದು ಚರ್ಚೆ ಇದ್ರೂ ಕೂಡ, ಆದರೆ ಅವರು ಮಂಡ್ಯಕ್ಕೆ ಹೆಚ್ಚು ಓಡಾಡಲಿಲ್ಲ ಅನ್ನೋದ್ರ ಬಗ್ಗೆ ಕಾರ್ಯಕರ್ತರಿಗೆ ಅಸಮಾಧಾನ ಅಂತೂ ಖಂಡಿತವಾಗ್ಲೂ ಕೂಡ ಇದೆ. ಕಳೆದ ಬಾರಿ 1,70,000 ಮತಗಳ ಅಂತರದಿಂದ ಗೆದ್ದಿದ್ರು. ಆದರೆ ಈ ಬಾರಿ ಏನಾದರೂ ಆ ರೀತಿ ಆಗುವಂಥ ಸಾಧ್ಯತೆ ಇದೆಯಾ ನೋಡಿದಾಗ ಮತದಾರರು ಒಂದು ನಿಟ್ಟಿನಲ್ಲಿ ಡಿಸ್ಟರ್ಬ್ ಆಗಿದ್ದಾರೆ ಸುಮಲತಾ ಅವ್ರ ಮೇಲೆ ಅನ್ನೋದು ಕೂಡ ಚರ್ಚೆ ಇದೆ. ಇದೆಲ್ಲದರ ಹೊರತಾಗಿ ಕೂಡ ಕುಮಾರಸ್ವಾಮಿ ಆಲೋಚನೆ ಏನು ಅಂತ ಹೇಳಿದ್ರೆ, ಎಲ್ಲೂ ಕೂಡ ಓಟ್ ಸ್ಪ್ಲಿಟ್ ಆಗಬಾರ್ದು, ಅವ್ರದ್ದೇ ಒಂದು ವರ್ಚಸ್ಸಿದೆ. ಆ ವರ್ಚಸ್ಸು ಅದು ಮೈತ್ರಿ ಅಭ್ಯರ್ಥಿಗೆ ಬದಲಾಗಬೇಕೆ ಹೊರತು ಸುಮಲತಾ ಅವರು ಸ್ಪರ್ಧೆ ಮಾಡಿದರೆ ಅದು ಸ್ಪ್ಲಿಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಲೆಕ್ಕಾಚಾರದಲ್ಲಿ ಈಗ ಮಾತುಕತೆ ನಡೀತಾ ಇದೆ. ಸದ್ಯಕ್ಕೆ ಕೆಲವೇ ಹೊತ್ತಿನಲ್ಲಿ ಅವರು ಹೊರಗಡೆ ಬಂದು ಮಾತಾಡ್ಬೋದು. ಎಲ್ಲರೂ ಕೂಡ ಎದುರು ನೋಡ್ತಾ ಇರೋದು ಅವ್ರು ಒಪ್ಕೊಂಡಿದ್ದಾರಾ, ಒಪ್ಕೋತಾರಾ, ಏನು ಹೇಳಿದ್ದಾರೆ ಅನ್ನೋದು ಕೂಡ ಭಾರಿ ಕುತೂಹಲ ಇದೆ. ನಾಗೇಂದ್ರ ಬಾಬು, ಓಕೆ, ಹಾಗೆ ಸಂಪರ್ಕದಲ್ಲಿ ರಂಜಿತ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ನೋಡಿ, ಇಲ್ಲಿ ರಾಕ್ಲೈನ್ ವೆಂಕಟೇಶ್ ಅವರಿದ್ದಾರೆ, ಅಭಿಷೇಕ್ ಅಂಬರೀಶ್ ಅವರಿದ್ದಾರೆ, ಮಾಜಿ CM HD ಕುಮಾರಸ್ವಾಮಿ ಅವರಿದ್ದಾರೆ, ಸಂಸದೆ ಹಾಲಿ ಸುಮಲತಾ ಅವರು ಕೂಡ ಅಲ್ಲಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ವಿ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಇದು ಇನ್ಸೈಡ್ ದೃಶ್ಯ. ಈ ದೃಶ್ಯ ಬೇರೆ ಯಾವ ಚಾನಲ್ನಲ್ಲೂ ಕೂಡ ಇಲ್ಲ, ನೀವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮಲ್ಲಿ ಮಾತ್ರ ಇರುವಂಥ ಈ ಒಂದು ಇನ್ಸೈಡ್ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಿದು. ನೋಡಿ ಯಾವ ರೀತಿಯಾಗಿ ಕೂತು ಮಾತುಕತೆಯನ್ನು ನಡೆಸ್ತಾರೆ.